ಸುಧಾ ಅವ್ರಿಗೆ 12 ವರ್ಷ ಇದ್ದಾಗ ಅವರ ಅಜ್ಜಿ ಕೃಷ್ಣಕ್ಕ ಅವರಿಗೆ ಒಂದು ಕತೆ ಓದಿ ಹೇಳುತ್ತಿದ್ದರು. ಒಮ್ಮೆ ಸುಧಾ ಅವರು ಮದುವೆಗೆಂದು ಬೇರೆ ಊರಿಗೆ ಹೋದಾಗ ಅಜ್ಜಿ ಅಕ್ಷರ ಬಾರದೆ ಕತೆ ಓದಲಾಗದೆ ಬೇಸರದಿಂದ ಕಣ್ಣೀರು ಹಾಕುತ್ತಾ ಇದ್ದರು. ಸುಧಾ ಬಂದ ಮೇಲೆ ಅಜ್ಜಿ ಅಕ್ಷರ ಕಲಿಯಲು ಶುರು ಮಾಡಿದರು. 62ನೇ ವಯಸ್ಸಿನಲ್ಲಿ ಅಜ್ಜಿ ಮೊಮ್ಮಗಳಿಗೆ ನಮಸ್ಕರಿಸಿ ಹೇಳುತ್ತಾರೆ, ನಾನು ನಿನಗೆ ನಮಸ್ಕರಿಸುತ್ತಿರುವುದು ಮೊಮ್ಮಗಳಿಗಲ್ಲ, ನನಗೆ ಅಕ್ಷರ ಕಲಿಸಿದ ಗುರುವಿಗೆ. ಇದರ ನೀತಿ ಏನಪ್ಪ ಅಂತಂದರೆ, ಕಲಿಯಲು ವಯಸ್ಸು ಅಡ್ಡಿಯಾಗುವುದಿಲ್ಲ ಅಲ್ವಾ. ಇದೇ ಥರ ಸುಧಾಮೂರ್ತಿಯವರ ಇನ್ನೊಂದು ದಾನದ ಮಹತ್ವವನ್ನು ನಿಮ್ಮ ಮುಂದೆ ಇಡುತ್ತೇನೆ. ಏನಪ್ಪ ಅಂದರೆ, ಹುಟ್ಟು ಹಬ್ಬದ ಉಡುಗೊರೆ. ಸುಧಾಮೂರ್ತಿಯವರು ಮಗಳು ಅಕ್ಷತಾ ಒಮ್ಮೆ ತನ್ನ ಹುಟ್ಟುಹಬ್ಬಕ್ಕೆ ದೊಡ್ಡ ಪಾರ್ಟಿ ಕೊಡಬೇಕೆಂದು ಹಠ ಹಿಡಿತಿರ್ತಾಳೆ. ಆಗ ಸುಧಾಮೂರ್ತಿಯವರು ತಿಳಿ ಹೇಳ್ತಾರೆ, ನಿನಗೆ ಬೇಡವಾದ ಐಷಾರಾಮಿ ಖರ್ಚನ್ನು ಬಡ ಮಕ್ಕಳ ಓದಿಗೆ ಕೊಡು. ಅಂದಿನಿಂದ ಆ ಮಗಳು ಪ್ರತಿ ಹುಟ್ಟುಹಬ್ಬಕ್ಕೆ ಬಡವರಿಗೆ ಸಹಾಯ ಮಾಡುತ್ತಾಳೆ. ಇದರ ಪಾಠ ಏನಪ್ಪ ಅಂದರೆ, ಸಂಭ್ರಮಕ್ಕಿಂತ ಸಂಸ್ಕಾರ ಮತ್ತು ದಾನ ಶ್ರೇಷ್ಠ ಅಲ್ವಾ. ಅದೇ ಥರ ಇನ್ನೊಂದು ಕೃತಜ್ಞತೆಯ ರೀತಿಯಲ್ಲಿ ಇನ್ನೊಂದು ಕಥೆಯನ್ನು ನಿಮ್ಮ ಮುಂದೆ ಇಡಬೇಕಂತ ಬಯಸ್ತಿದ್ದೀನಿ. ಆ ಭಿಕ್ಷುಕ ಮತ್ತು ಒಂದು ದಿನದ ಮಳೆ. ಒಮ್ಮೆ ಸುಧಾಮೂರ್ತಿಯವರು ಮಳೆಯಲ್ಲಿ ಸಿಕ್ಕಿಕೊಂಡಾಗ ಒಬ್ಬ ಭಿಕ್ಷುಕ ತನ್ನ ಬಳಿಯಿದ್ದ ಹರಿದ ಕೊಡಿಯನ್ನು ಅವರಿಗೆ ನೀಡುತ್ತಾನೆ. ಸುಧಾ ಅವರು ಹಣ ಕೊಡಲು ಹೋದಾಗ ಆತ ನಿರಾಕರಿಸ್ತಾನೆ. ನಿಮ್ಮನ್ನು ನೋಡಿ ನನಗೆ ಖುಷಿಯಾಯಿತು, ಇದು ನನ್ನ ಕಡೆಯಿಂದ ನಿಮಗೆ ಉಡುಗೊರೆ ಅಂತ ಹೇಳ್ತಾನೆ. ಇದರ ನೀತಿ ಏನಪ್ಪ ಅಂತಂದರೆ, ಕೊಡಲು ಕೋಟಿ ಹಣ ಬೇಕಿಲ್ಲ, ದೊಡ್ಡ ಮನಸ್ಸಿದ್ದರೆ ಸಾಕು ಅಲ್ವಾ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಪೂಜಾ KM.